ಗುರುಗಳೇ ಎಲ್ರಿಗೂ ವಂದನೆಗಳು. 9 ಎಕರೆ ಲ್ಯಾಂಡು, ಇದು ಅಗ್ರಿಕಲ್ಚರ್ ಲ್ಯಾಂಡು ನೋಡಿ, ಸೇಲ್ಗಿದೆ. ಏನಕ್ಕೆ ಎತ್ತ ಏನಕ್ಕೆ ಸೇಲ್ ಮಾಡ್ತಾ ಇದ್ದಾರೆ ಅಂತ ಎಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಕೃಷಿ ಮಾಡೋರಿಗೆ ಸಂತೋಷದ ಸುದ್ದಿ. ಎಕರೆಗೆ 9 ಎಕರೆ ಸೇಲ್ ಇದೆ ಅಂತ ಹೇಳಿದ್ದಾರೆ. ಉಮಾ ಅಂತ ಹೇಳ್ಬಿಟ್ಟು ಇವ್ರ ಹೆಸರು. ಕಾರ್ ಕಳೆದವರು 9 ವರ್ಷ ಆಯಿತು ಉಳುಮೆ ಮಾಡಿ, ಗಿಡ ಪೊದೆ ಎಲ್ಲ ಬೆಳೆದುಕೊಂಡು ಜಮೀನು ಯಾವುದು ಅಂತ ಕನ್ಫ್ಯೂಸ್ ಆಗಬೇಕು, ಆ ರೀತಿ ಅಧ್ವಾನ ಇದ್ದೋಗಿದೆ ಅಂತ ಹೇಳಿದ್ದಾರೆ. ಜಮೀನು ಬಂದ್ಬಿಟ್ಟು ತಾತನ ಆಸ್ತಿ ಅದು, ಆದರೆ ತಮ್ಮನಿಗೆ ಬಂದ್ಬಿಟ್ಟಿದೆ. ಹೆಸರಿಗೆ ಆಗಲೇ ಮಾಡಿಸಿಕೊಂಡಾಗಿದೆ. ಈಗ ಅದು ಯಾವುದೇ ರೀತಿ ತಕರಾರು ಇಲ್ಲ. ಜೊತೆಗೆ ನೀರಿನ ಅಭಾವ ಸ್ವಲ್ಪ ಕಮ್ಮಿನೇ ಇದೆ. ಆದರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡುವ ಲ್ಯಾಂಡ್ ಅದು. ಎಲ್ಲಿ ನೋಡಿದ್ರು ಕೂಡ ಚೆನ್ನಾಗಿ ಕಾಣುತ್ತೆ. ಅಷ್ಟರ ಮಟ್ಟಿಗೆ ಒಂದು ಲ್ಯಾಂಡು ಹಬ್ಬಿಕೊಂಡಿದೆ ಅಂತಲೇ ಹೇಳ್ಬೋದು. ಇನ್ನು ಬೇಕಾದರೆ ಅಗ್ರಿಕಲ್ಚರ್ ಮಾಡ್ಬೋದು, ಇಲ್ಲಾಂದರೆ ಕೋಳಿ ಫಾರಮ್ ಅಥವಾ ಮೇಕೆ ಫಾರಮ್ ಹಾಕ್ಬೋದು. ಯಾವ್ದು ಬೇಕಾದರೂ ನೀವು ಮಾಡ್ಬೋದು. ಯಾವ್ದು ಆಸಕ್ತಿ ಇರುತ್ತೋ ಅದನ್ನು ಮಾಡ್ಕೋಬೋದು. ಆದರೆ ಒಳ್ಳೆ ಲ್ಯಾಂಡ್ ಅಂತ ಹೇಳ್ಬೋದು. ಈಗ ಇನ್ವೆಸ್ಟ್ ಮಾಡಿದ್ರೆ ಖಂಡಿತವಾಗಿಯೂ ಅದು ಮುಂದೆ ಒಂದೊಳ್ಳೆ ಪ್ರಾಫಿಟ್ ಕೊಡುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಗೋಟ್ ಫಾರ್ಮ್ ಆರ್ ಅಗ್ರಿಕಲ್ಚರ್, ಇದ್ರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಕಡೆಯಲ್ಲೂ ತಂತಿ ಬೇಲಿ ಹಾಕ್ಸ್ತೀವಿ, ಯಾರು ಕೂಡ ತೋಟಕ್ಕೆ ಬರಲ್ಲ, ಅಂದರೆ ಗದ್ದೆಗೆ ಬರಲ್ಲ, ಅಷ್ಟು ಬಿಗಿಯಾಗಿ ಬಂದೋಬಸ್ತ್ ಮಾಡಿದ್ದೀವಿ. JCB ಬಿಟ್ಟು ಕ್ಲೀನ್ ಮಾಡಿಸುವುದೇನು ದೊಡ್ಡದೇನಲ್ಲ, 1 ಗಂಟೆಗೆ ಕ್ಲೀನ್ ಮಾಡಿಸಿ ಕೊಡ್ತೀವಿ. ಆದರೆ ಒಂದು ಮಾತು ಸಲಹೆ ಏನಪ್ಪ ಅಂತಂದರೆ, ಜಮೀನಲ್ಲಿ ಏನಾದರೂ ಮಾಡಬೇಕು ಅಂತಿದ್ರೆ ಮಾತ್ರ ತಗೋಬೇಕು. ಸುಮ್ಮನೆ ತಗೊಂಡು ಖಾಲಿ ಬಿಟ್ಟರೆ ಜಮೀನು ಏನೇನಕ್ಕೂ ಬರಲ್ಲ, ಆ ರೀತಿ ಆಗ್ಬಿಡುತ್ತೆ. ಯಾಕೆಂದರೆ ಇದು ಅನುಭವದ ಮಾತಾಗಿರುತ್ತೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ತಿಳಿಸ್ಕೊಟ್ಟಿರೋಂಥದ್ದು. ಗೋಟ್ ಫಾರ್ಮ್ ಮಾಡೋದಾದ್ರೇನು ತಮ್ಮನೇ ಸಹಾಯ ಮಾಡ್ತಾನೆ. ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಮುಂಚೆ 1 ಗಂಟೆಯಲ್ಲಿ ಒಂದು ಜಮೀನಿನಲ್ಲಿ ಅವನು ಕೆಲಸ ಮಾಡಿದ ಒಂದು ಅನುಭವ ಇದೆ. ಆ ಒಂದು ಕಾರಣಕ್ಕೋಸ್ಕರ ಅವನಿಗೆ ಅನುಭವ ಇರೋದ್ರಿಂದ ಗೋಟ್ ಫಾರ್ಮ್ ಹಾಗೆ ಅಗ್ರಿಕಲ್ಚರ್ ಬಗ್ಗೆ ಇಲ್ಲಿ ಐಡಿಯಾವನ್ನು ಕೊಡ್ತಾನೆ. ಮತ್ತು ಒಂದು ಮನೆ ಸಹ ಇದೆ ಸ್ನೇಹಿತರೆ. ಅದು ಫಾರ್ಮ್ ಹೌಸ್ ರೀತಿ ಕಟ್ಟಿರ್ತಕ್ಕಂಥದ್ದು, ತಾವು ಗಮನಿಸ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಮನೆ ತುಂಬಾ ಚೆನ್ನಾಗಿರುತ್ತೆ. ಆ ಒಂದು ಸೈಡ್ದು, ಕಾರ್ಕಳ ಸೈಡ್ದು ಮನೆಗಳೇ ಅದ್ಭುತವಾಗಿರ್ತವೆ. ಇದಿಷ್ಟು ಪ್ರೊಫೈಲ್ನ ಮಾಹಿತಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ.